ವೀಕ್ಷಕರೇ, ಇಲ್ಲಿ ಫಸ್ಟ್ ಚಿಕನ್ ಗ್ರೇವಿ ಮಾಡೋಕ್ಕೆ ನಾವು 2 ಸ್ಪೂನ್ ಆಯಿಲ್ ಹಾಕೊಂಡಿದ್ದೀವಿ. ಅದಾದಮೇಲೆ 2 ಆನಿಯನ್ ಹಾಕೊಂಡಿದ್ದೀವಿ. ಇವಾಗ ಇಲ್ಲಿ ಚಿಕನ್ ಹಾಕೊತಾ ಇದ್ದೀವಿ. ಈ ಥರ ಆನಿಯನ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಹಾಫ್ ಕುಕ್ ಆಗಿರಬೇಕು ಚಿಕನ್ನು. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಪೈಸಸ್ ಎಲ್ಲ ಹಾಕೋಕ್ಕೆ ಫಸ್ಟು ಕಲ್ಲುಪ್ಪು ಹಾಕ್ತಿದ್ದೀವಿ, ಅರಿಶಿನ ಸ್ವಲ್ಪ, ಇದನ್ನೆಲ್ಲ ಒಟ್ಟಿಗೆ ಕಲಿಸ್ಕೊಳ್ಳಿ. ಇವಾಗ ಚಿಕನ್ ಸ್ವಲ್ಪ ನೀರು ಬಿಟ್ಕೊಳ್ತಾ ಹೋಗುತ್ತೆ, ಅದ್ರ ಜೊತೆಗೇ ಫ್ರೈ ಮಾಡ್ಕೊಳ್ಳಿ. ಈಗ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕುಕ್ ಮಾಡೋಕ್ಕೆ ಬಿಡೋಣ. ನೋಡಿ, ಗ್ರೀನ್ ಪೇಸ್ಟ್ ಮಾಡೋಕ್ಕೆ ಫಸ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಾದಮೇಲೆ 1 ಆನಿಯನ್ನು ಮತ್ತು 1 ಕೊತ್ತಂಬರಿನ ಹಾಕ್ಕೊಳ್ಬೇಕು. ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈಗ ಪೇಸ್ಟ್ ರೆಡಿಯಾಗಿದೆ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಚಿಕನ್ ಕುಕ್ ಆಗಿದೆ. ಇವಾಗ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇರಬೇಕು. ನೋಡಿ, ಈ ಥರ ಫುಲ್ಲು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಚಿಕನ್ ಎಲ್ಲ ಗ್ರೀನ್ ಪೇಸ್ಟಲ್ಲಿ ಕಲಿಸ್ಕೊಳ್ಬೇಕು ಈ ಥರ. ಈಗ ಟೊಮೆಟೊ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು 2 ಟೊಮೆಟೊನ ಹಾಕ್ಕೊತಿದ್ದೀವಿ ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲೀಸ್. ಈ ಟೊಮೆಟೊ ಪೇಸ್ಟ್ನ ಜಾಸ್ತಿ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಈ ಥರ ಅರ್ಧ ತುರಿದಿರಬೇಕು. ಈಗ ಈ ಟೊಮೆಟೊ ಪೇಸ್ಟ್ನ ಇದರಲ್ಲಿ ಹಾಕ್ಕೊಳ್ಬೇಕು, ಕರಿಯಲ್ಲಿ. ಈ ಥರ ಎಲ್ಲ ಕಲಿಸ್ಕೊಂಡು ಇದರ ಒಂದು 2 ನಿಮಿಷ ಬಿಟ್ಕೊಳ್ಬೇಕು. ಈಗ ಇಲ್ಲಿ ಎವರೆಸ್ಟ್ ಗ್ರೀನ್ ಚಿಕನ್ ಮಸಾಲಾನ ಹಾಕ್ಕೊತಿದ್ದೀವಿ 1 ಸ್ಪೂನ್. ಈಗ ಈ ಥರ ಇದನ್ನು ಫ್ರೈ ಮಾಡ್ಕೊತಾ ಹೋಗಬೇಕು. ನೋಡಿ, ಇವಾಗ ಘಮ ಘಮ ವಾಸನೆ ಬರ್ತೈತೆ ನಮ್ಮ ಗ್ರೀನ್ ಚಿಲ್ಲಿ ಕರಿದು. ಈಗ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ಅದಾದಮೇಲೆ 15 ಮಿನಿಟ್ಸ್ ಟು 10 ಮಿನಿಟ್ಸ್ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 10 to 15 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಫೈನಲಿ ಚಿಕನ್ ಕುಕ್ ಆಗಿದೆ. ಈಗ ಚಿಕನ್ ಗ್ರೇವಿ ರೆಡಿ. ಇದನ್ನು ನೀವು ರೊಟ್ಟಿ ಹತ್ರ ಆದ್ರೂ ತಿನ್ಬೋದು, ಇಲ್ಲಾಂದರೆ ರೈಸ್ ಕಲಿಸ್ಕೊಂಡು ತಿನ್ಬೋದು. ಥ್ಯಾಂಕ್ ಯು.